ನೋಡಿ, ದೂರದ ಪ್ರಯಾಗ್ರಾಜ ಉತ್ತರ ಪ್ರದೇಶ ಅಂದಾಗ ನಮ್ಗಲ್ಲಿ ಹೋದಾಗ ಅನ್ಸುತ್ತೆ ಊಟ ತಿಂಡಿ ಹೆಂಗಪ್ಪ, ಅಲ್ಲಿ ಬದುಕೋದು ಹೆಂಗಪ್ಪ. ಉತ್ತರ ಭಾರತೀಯರಿಗೂ ದಕ್ಷಿಣ ಭಾರತೀಯರಿಗೂ ಬೇರೆ ಬೇರೆ ರೀತಿಯ ಒಂದು ಉಪಹಾರ ಊಟದ ಶೈಲಿಗಳನ್ನೆಲ್ಲ ನಾವು ನೋಡ್ತೀವಿ. ಚೋಲೆ ಭಟೂರ ತಿನ್ಕೊಂಡು ಎಷ್ಟು ದಿನ ಬದುಕೋದಪ್ಪ ಅಂಥೇಳಿ ಅಂದ್ಕೊಂಡಾಗ ಇಲ್ಲೊಬ್ರು ವ್ಯಕ್ತಿ ಜಂಗಮವಾಡಿ ಅನ್ನುವ ಒಂದು ವಿಶೇಷ ಒಂದು ಶಕ್ತಿ, ಕನ್ನಡದ ಶಕ್ತಿಯ ಜೊತೆಗೆ ಮಠದ ಶಕ್ತಿಯ ಜೊತೆಗೆ ಆ ಮಠದ ಕಿನಾರೆಯಲ್ಲೇ ಪ್ರಾಣಾಮೃತ ಅನ್ನೋ ಒಂದು ಹೋಟೆಲನ್ನು ಮಾಡಿ ಬರೋ ಸಾವಿರಾರು ಜನ ಕನ್ನಡಿಗರಿಗೆ ಒಂದು ಸೇವೆ ರೀತಿಯಲ್ಲಿ ಇಲ್ಲಿದ್ದವರೆಲ್ಲರೂ ಕೂಡ ಒಂದು ಒಂದು ಜಪದ ರೀತಿಯಲ್ಲಿ, ಒಂದು ತಪಸ್ಸಿನ ರೀತಿಯಲ್ಲಿ ಬಂದವರಿಗೆ ಊಟ ಉಪಚಾರ ತಿಂಡಿ ತಿನಿಸು ಎಷ್ಟೇ ರಾತ್ರಿ ಆಗಿರಲಿ, 1 ಗಂಟೆ ರಾತ್ರಿ ಆಗಿರಲಿ, 2 ಗಂಟೆ ರಾತ್ರಿ ಆಗಿರಲಿ, ಇಲ್ಲಿರೋರು ಎಲ್ಲ ಸಿಬ್ಬಂದಿ ಕೂಡ ಒಂದು ತಪಸ್ಸಿನ ರೀತಿಯಲ್ಲಿ ಇಡೀ ಮಹಾಕುಂಭದ ಡೇ 1 ಇಲ್ಲಿವರೆಗೂ ಕೂಡ ಬಂದವರಿಗೆ ಊಟ ಬಳಸಿದ್ರು. ಇವತ್ತು ಬಹಳ ಭಾವನಾತ್ಮಕ ವಿಚಾರ. ಯಾಕಂತ ಹೇಳಿದ್ರೆ ಮಹಾಕುಂಭ ಅನ್ನೋದು ಕೇವಲ ಒಂದು ಧಾರ್ಮಿಕ ಸಮಾಗಮ ಮಾತ್ರವಲ್ಲ, ಒಂದು ಕನೆಕ್ಷನ್ ಇದೆ ಇದರಲ್ಲಿ, ಒಂದು ಒಡನಾಟ ಇದೆ ಇದರಲ್ಲಿ, ಒಂದು ಭಾವನೆಗಳಿದೆ ಇದರಲ್ಲಿ, ನೂರಾರು ಮನಸ್ಸುಗಳನ್ನ ಬೆಸೆದಂತ ಒಂದು ಖುಷಿ ಇದೆ ಇದರಲ್ಲಿ. ಅಂತ ಮಹಾಕುಂಭ ನಿನ್ನೆಗೆ ಮುಕ್ತಾಯವಾದಾಗ ಎಲ್ಲರ ಕಣ್ಣಂಚಲ್ಲೂ ಕೂಡ ಕಂಬನಿ ಜಿನುಗ್ತಾ ಇತ್ತು, ನಾನು ಕೂಡ ಸೇರಿದಂತೆ. ನೋಡಿ, ಈ ಪ್ರಾಣಾಮೃತ ಈ ಹೋಟೆಲ್ನ ಮಾಲೀಕರು ಜೊತೆಗೆ ಅವರೆಲ್ಲ ಸಿಬ್ಬಂದಿ ಇದ್ದಾರೆ. ಪಾಪ ಅವ್ರ ಒಡನಾಟ ನಮ್ಗೆ ಹೆಂಗಿತ್ತು ಅಂತ ಕೇಳಿದ್ರೆ, ನಮ್ಗೆ ಯಾವುದೇ ಸಮಯದಲ್ಲಿ ಬಂದ್ರು ಕೂಡ ನಮಗೆ ನೀರು ತಿಂಡಿ ಊಟ ಕಾಫಿ ಎಲ್ಲವೂ ಕೂಡ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ನಾವಿರ್ಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. 46 ದಿನ ಹೇಗೆ ಕಳೀತಂತ ಗೊತ್ತಾಗಿಲ್ಲ ಸರ್. ನಿಮ್ಮಿಂದಾಗಿ ಊಟ ತಿಂಡಿಗೆ ಏನು ಸಮಸ್ಯೆ ಆಗಿಲ್ಲ. ಏನ್ ಹೇಳ್ತೀರಿ ಸರ್? ಇದು ಸೇವೆ, ಇದು ಗಂಗಾ ಮಾತೆ ನಿಮ್ಗೆ ಯಾವತ್ತೂ ಒಳ್ಳೇದ್ ಮಾಡ್ತಾರೆ. ಏನ್ ಹೇಳ್ತೀರಿ ಸರ್? ಜಂಗಮವಾಡಿ ಮಠದ ಶ್ರೀ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಗಂಗಾ ಮಾತೆಗೆ ನಮಸ್ಕರಿಸುತ್ತಾ, ಸಮಸ್ತ ಕನ್ನಡಿಗರು, ಸಮಸ್ತ ಭಾರತೀಯ ಜನತೆಗಳಿಗೆ ನಮಸ್ಕರಿಸಿ ನಾವು ಕೃತಜ್ಞತೆ ಭಾವನೆಗಳನ್ನ ಸಲ್ಲಿಸ್ತಾ ಇದ್ದೀವಿ, ಕೃತಜ್ಞತಾ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸನಾತನ ಗರ್ಭದ ಮಹಾಕುಂಭ ಇಂದಿಗೆ ಅಂತಿಮ ಆಗ್ತಾ ಇದೆ. ಅಂತಿಮ ಆಗ್ತಾ ಇದೆ. ಇದು ನೀವು ಹೇಳಿದಾಗೆ ಕೆಲವೊಂದು ಭಾವನಾತ್ಮಕವಾದ ಜರ್ನಿನೇ ನಮಗೆ. ಇನ್ನೊಂದೇನು ಅಂದರೆ, ಬಹಳಷ್ಟು ಶಿಸ್ತುಬದ್ಧವಾದ ಜೀವನನೂ ಕೂಡ ಕಲಿಸ್ಕೊಡ್ತು ನಮಗೆ. ಹಣ ಕಾಸು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಒಂದು ಕಡೆ, ಆದರೆ ಜೀವನ ಒಂದು ಕಡೆ, ವ್ಯಾಲ್ಯೂ ಒಂದು ಕಡೆ, ಧಾರ್ಮಿಕ ಸೇವೆ ಒಂದು ಕಡೆ, ಸೇವಾತ್ಮಕವಾದ ಒಂದು ಕರ್ತವ್ಯ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಈ ಮಹಾಕುಂಭ ನಮಗೆ ಹೇಳ್ಕೊಟ್ಟಿದೆ. ಸನಾತನ ಗರ್ಭ ಇದು. ನಮಗೆ ಈ ಪ್ರಪಂಚದ ಎಲ್ಲ ಜನಗಳು ಅವರ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಶಿರಶಾಸ್ತ್ರಾಂಗ ನಮಸ್ಕಾರಗಳು. ನೋಡಿ, ಮಹಾಕುಂಭಕ್ಕೆ ಬರೋರು ಒಂದು ಭಕ್ತಿ ಭಾವದಲ್ಲಿ ಬರ್ತಾರೆ, ಒಂದು ಕ್ಲಾರಿಟಿ ಇರುತ್ತೆ ಅವರಿಗೆ, ಒಂದು ಮೋಕ್ಷಕ್ಕೋಸ್ಕರ ಬರ್ತಾರೆ. ಹದಿಹರೆಯದ ಯುವಕರು ಹಣ್ಣು ಮುದುಕಿವರೆಗೂ ಕೂಡ ಬಂದವರು ಪಾಪ ಊಟಕ್ಕಿಲ್ದೆ ಹಸುವಿನಿಂದ ಎಷ್ಟು ರಾತ್ರಿ ಉಳಿದಿದ್ರು. ಆದ್ರೆ ಇಲ್ಲಿ ಬಂದಾಗ ಅವರಿಗೆ ಊಟ ಕೊಟ್ಟಿರೋದಿದೆಯಲ್ಲ, ಅದೇನೇ ಆಗಿರ್ಲಿ, ಇದೊಂದು ಸೇವೆ. ಈ ಜೀವಮಾನದಲ್ಲಿ ಇನ್ನೊಮ್ಮೆ ಮಹಾಕುಂಭ ಆಗೋದು ಇಲ್ಲ, ಅಂಥದ್ದೊಂದು ಅವಕಾಶ ಸಿಗೋದು ಇಲ್ಲ. ನಮ್ಮ ಭಾಗ್ಯ. ಅದ್ರ ಜೊತೆಗೆ ನೀವು ಎಲ್ಲರಿಗೂ ಕೊಟ್ಟಿರೋದು ನಿಮ್ಗಿದು ಪುಣ್ಯ. ಇದು ಎಲ್ಲೋ ಕರ್ಕೊಂಡು ಹೋಗುತ್ತೆ ಸರ್ ನಿಮ್ಮನ್ನ. ಹೇಳಿ. ನಿಮ್ಮ ಆಶೀರ್ವಾದಗಳು, ಜನತೆ ಆಶೀರ್ವಾದಗಳು ಜೊತೆಗೆ ಹಲವಾರು ಜನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ನಮ್ಗೆ ಸಹಾಯ ಮಾಡಿರೋರು, ಬೆನ್ನೆಲುಬಲ್ಲಿ ನಿಂತ್ಕೊಂಡು. ಅದರಲ್ಲಿ ತಿರುಮಲ ಟೆಂಟ್ ಹೌಸ್ ಅಂತ ಇದ್ದಾರೆ, ಉಲ್ಲಾಡ್ ಮೈನ್ ರೋಡ್, ಬೆಂಗಳೂರು. ಅವರು ಎಲ್ಲ ಪರಿಕರಗಳನ್ನ ಅವರೇ ಕೊಟ್ಟಿದ್ದು. ಅವ್ರ ಬಗ್ಗೆ ಉಲ್ಲೇಖ ಆಗಿರಲಿಲ್ಲ, ಕ್ಷಮಿಸ್ಬೇಕು. ಅವರುಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳು. ನಮಗೆ ಇಂಧನ ಕೊಟ್ಟಿರ್ತಕ್ಕಂಥ ವಿನೋದ್ ಅವರಿರ್ಬೋದು, ಅಕ್ಕಪಕ್ಕದ ಜನಗಳಿರ್ಬೋದು, ನೀರು ಕೊಟ್ಟಂತ ಜನಗಳಿರ್ಬೋದು, ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇವರೆಲ್ಲರೂ ಆಸ್ ಅ ತಂಡ ಹಗಲು ರಾತ್ರಿ, ಹಗಲು ಇರುಳು ಇಲ್ದಿರ ತ್ಯಾಗ ಮನೋಭಾವದಿಂದ ತಮ್ಮ ಮನೆ ಮಠ ಎಲ್ಲದನ್ನು ಬಿಟ್ಟು ಶಿಸ್ತುಬದ್ಧವಾಗಿ ತಮ್ಮ ಕರ್ತವ್ಯನ ನಿರ್ವಹಿಸಿದ್ದಾರೆ. ವಿ ಆರ್ ಹ್ಯಾಪಿ ದಟ್ ನೋ ಲೆಕ್ಯುನಾ ವಾಸ್ ಫೌಂಡ್. ಇಲ್ಲಿ ತನಕ ಯಾವುದೇ ಒಂದು ಅಭಾಸ ಆಗದಿರ ಈ ಒಂದು ಮಹಾಕುಂಭದ ಒಂದು ಜರ್ನಿನ ನಿರ್ವಿಘ್ನವಾಗಿ ನಡೆಸ್ಕೊಂಡಿರೋದಕ್ಕೆ ಎಲ್ಲ ಕೃತಜ್ಞತೆ ಈ ತಂಡದ ಪ್ರತಿಯೊಬ್ಬ ಸದಸ್ಯರಿಗೆ ಹೋಗ್ಬೇಕು. ನಮಗಿಂತ ಹೆಚ್ಚಾಗಿ ಅವ್ರಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು. ಅವ್ರ ಮುಂದಿನ ಜೀವನ, ನಮ್ಮ ಸಂಸ್ಥೆಗೆ ಮಾಡಿರ್ತಕ್ಕಂಥ ಅವರು ಸಹಾಯ, ಮಹಾಜನತೆಗೆ ಮಾಡಿರ್ತಕ್ಕಂಥ ಸೇವೆನ ನಾವು ಯಾವತ್ತೂ ಮರೆಯೋದಿಲ್ಲ. ಅವ್ರ ಕೃತಜ್ಞತಾ ಭಾವನೆ. ಮತ್ತೆ ಮೀಡಿಯಾ ಹೌಸ್
ನೀವು ಇರ್ಲಿಲ್ಲ ಅಂದಿದ್ರೆ ಸರ್ ನಾವು ಈ ದಿನಗಳನ್ನ ನೋಡ್ತಾ ಇರಲಿಲ್ಲ, ಇಷ್ಟು ಜನಗಳನ್ನ ನಾವು ರೀಚ್ ಮಾಡ್ತಾ ಇರಲಿಲ್ಲ. ರಿಪಬ್ಲಿಕ್ ಟಿವಿ ಅವರಾಗಿರ್ಬೋದು, ಬಹಳಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ಹಲವಾರು ಮಂದಿ ಪ್ರೈವೇಟ್ ಆಗಿ ಖಾಸಗಿಯಾಗಿ ನಮ್ಮ ಬಗ್ಗೆ ವಿಚಾರನ ತಲುಪಿಸಿದ್ದಾರೆ ತಮ್ಮ ಮನೆ ಬಾಗಿಲಿಗೆ. ಅವರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಸರ್ವ ಸಂತ ಗುರು ವೃಂದ, ಭಕ್ತಾದಿ ವೃಂದಗಳಿಗೆ ಈ ಮತ್ತು ಸರ್ಕಾರಗಳಿಗೆ ಎಲ್ಲರಿಗೂ, ಮತ್ತು ಪೊಲೀಸ್ ಆಗಿರ್ಬೋದು, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಗಿರ್ಬೋದು, ಜನತೆ ಆಗಿರ್ಬೋದು, ನಮಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಚಿರಋಣಿಯಾಗಿದ್ದೀವಿ. ಕೃತಜ್ಞತಾ ಪೂರ್ವದ ವಂದನೆಗಳನ್ನ ಸಲ್ಲಿಸ್ತೀವಿ ಸರ್. ಇದೊಂದು ಸೇವೆ ರೀತಿಯಲ್ಲಿ ಮಾಡಿ ಇವರೆಲ್ಲರೂ ಕೂಡ ತಮ್ಮ ಮನೆ, ಮಠ, ಕುಟುಂಬ ಎಲ್ಲವನ್ನ ಬಿಟ್ಟು ಬಂದು ರಾತ್ರಿ ಹಗಲು ಎನ್ನದೆ, ನಿದ್ದೆ ಎಲ್ಲವನ್ನ ಬಿಟ್ಟು ಬಿಸಿಲು ಚಳಿ ಗಾಳಿ ಅನ್ನದೆ ಜನರ ಸೇವೆ ಮಾಡಿದವ್ರು ನಿಮ್ಗೆಲ್ರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮೆಲ್ಲರ ಬದುಕು ಹಸನಾಗ್ಲಿ. ಹಾಗೆ ಈ ರೀತಿಯ ಸೇವೆ ಮಾಡುವಂಥ ಮನಸ್ಸು ಇನ್ನು ಹೆಚ್ಚೆಚ್ಚು ಹೃದಯಗಳಲ್ಲಿ ಬೆರೆತುಕೊಳ್ಳಿ, ಇವ್ರಿಗೆ ಇನ್ನಷ್ಟು ಶಕ್ತಿ ಸಿಗಲಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಇಲ್ಲಿ ಯಾರ್ಯಾರು ಇದ್ದಾರೆ ಮಹಾಕುಂಭದ ಈ ಒಂದು ವಿಜಯಕ್ಕೆ ಕಾರಣರಾದವರು ಅವರೆಲ್ಲರಿಗೂ ಕೂಡ ನಮ್ಮ ನಮಸ್ಕಾರ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡವನ್ನ. ಹೌದು, ಇವರು ಹರೀಶ್ ಅವರು ಮಂಜಣ್ಣ, ಶಿವಕುಮಾರ್, ಬನ್ನಿ ಮುಂದೆ, ಗೋವಿಂದಪ್ಪ ಅವರು, ರವಿ ಅವರು, ತೇಜು, ರವಿಚಂದ್ರ, ತೇಜು, ಕುಮಾರ್ ಅವರು, ಇವ್ರಿಗೆಲ್ಲರಿಗೂ ಪ್ರಾಣಾಮೃತ ಸಂಸ್ಥೆಯಿಂದ, ಗುರುಗಳ ಜಂಗಮಾಡಿ ಮಠ ಕಡೆಯಿಂದ ಜಂಗಮಾಡಿ ಮಠಕ್ಕೆ ಎಲ್ಲರಿಗೂ, ಮತ್ತೆ ನಿಮಗೆ ಶಿರೂರವ್ರೆ ನಿಮ್ಮ ಮತ್ತೆ ಲಕ್ಷ್ಮೀಪುತ್ರ ಅವ್ರಿಗೆ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಸರ್. ಜನ ಸುಖಿನೋ ಭವಂತು ಅಷ್ಟೇ ನಾವು ಹೇಳೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ನೋಡಿ, ದೂರದ ಪ್ರಯಾಗ್ರಾಜ ಉತ್ತರ ಪ್ರದೇಶ ಅಂದಾಗ ನಮ್ಗಲ್ಲಿ ಹೋದಾಗ ಅನ್ಸುತ್ತೆ ಊಟ ತಿಂಡಿ ಹೆಂಗಪ್ಪ, ಅಲ್ಲಿ ಬದುಕೋದು ಹೆಂಗಪ್ಪ. ಉತ್ತರ ಭಾರತೀಯರಿಗೂ ದಕ್ಷಿಣ ಭಾರತೀಯರಿಗೂ ಬೇರೆ ಬೇರೆ ರೀತಿಯ ಒಂದು ಉಪಹಾರ, ಊಟದ ಶೈಲಿಗಳನ್ನೆಲ್ಲ ನಾವು ನೋಡ್ತೀವಿ. ಚೋಲೆ ಭಟೂರ ತಿನ್ಕೊಂಡು ಎಷ್ಟು ದಿನ ಬದುಕೋದಪ್ಪ ಅಂಥೇಳಿ ಅಂದ್ಕೊಂಡಾಗ ಇಲ್ಲೊಬ್ರು ವ್ಯಕ್ತಿ ಜಂಗಮವಾಡಿ ಅನ್ನುವ ಒಂದು ವಿಶೇಷ ಒಂದು ಶಕ್ತಿ, ಕನ್ನಡದ ಶಕ್ತಿಯ ಜೊತೆಗೆ ಮಠದ ಶಕ್ತಿಯ ಜೊತೆಗೆ ಆ ಮಠದ ಕಿನಾರೆಯಲ್ಲೇ ಪ್ರಾಣಾಮೃತ ಅನ್ನೋ ಒಂದು ಹೋಟೆಲನ್ನು ಮಾಡಿ ಬರೋ ಸಾವಿರಾರು ಜನ ಕನ್ನಡಿಗರಿಗೆ ಒಂದು ಸೇವೆ ರೀತಿಯಲ್ಲಿ ಇಲ್ಲಿದ್ದವರೆಲ್ಲರೂ ಕೂಡ ಒಂದು ಜಪದ ರೀತಿಯಲ್ಲಿ, ಒಂದು ತಪಸ್ಸಿನ ರೀತಿಯಲ್ಲಿ ಬಂದವರಿಗೆ ಊಟ, ಉಪಚಾರ, ತಿಂಡಿ, ತಿನಿಸು ಎಷ್ಟೇ ರಾತ್ರಿ ಆಗಿರಲಿ, 1 ಗಂಟೆ ರಾತ್ರಿ ಆಗಿರಲಿ, 2 ಗಂಟೆ ರಾತ್ರಿ ಆಗಿರಲಿ, ಇಲ್ಲಿರೋರು ಎಲ್ಲ ಸಿಬ್ಬಂದಿ ಕೂಡ ಒಂದು ತಪಸ್ಸಿನ ರೀತಿಯಲ್ಲಿ ಇಡೀ ಮಹಾಕುಂಭದ ಡೇ 1 ಇಲ್ಲಿವರೆಗೂ ಕೂಡ ಬಂದವರಿಗೆ ಊಟ ಬಳಸಿದ್ರು. ಇವತ್ತು ಬಹಳ ಭಾವನಾತ್ಮಕ ವಿಚಾರ. ಯಾಕಂತ ಹೇಳಿದ್ರೆ ಮಹಾಕುಂಭ ಅನ್ನೋದು ಕೇವಲ ಒಂದು ಧಾರ್ಮಿಕ ಸಮಾಗಮ ಮಾತ್ರವಲ್ಲ, ಒಂದು ಕನೆಕ್ಷನ್ ಇದೆ ಇದರಲ್ಲಿ, ಒಂದು ಒಡನಾಟ ಇದೆ ಇದರಲ್ಲಿ, ಒಂದು ಭಾವನೆಗಳಿದೆ ಇದರಲ್ಲಿ, ನೂರಾರು ಮನಸ್ಸುಗಳನ್ನ ಬೆಸೆದಂತ ಒಂದು ಖುಷಿ ಇದೆ ಇದರಲ್ಲಿ. ಅಂತ ಮಹಾಕುಂಭ ನಿನ್ನೆಗೆ ಮುಕ್ತಾಯವಾದಾಗ ಎಲ್ಲರ ಕಣ್ಣಂಚಲ್ಲೂ ಕೂಡ ಕಂಬನಿ ಜಿನುಗ್ತಾ ಇತ್ತು, ನಾನು ಕೂಡ ಸೇರಿದಂತೆ. ನೋಡಿ, ಈ ಪ್ರಾಣಾಮೃತ ಈ ಹೋಟೆಲ್ನ ಮಾಲೀಕರು ಜೊತೆಗೆ ಅವರೆಲ್ಲ ಸಿಬ್ಬಂದಿ ಇದ್ದಾರೆ. ಪಾಪ ಅವ್ರ ಒಡನಾಟ ನಮ್ಗೆ ಹೆಂಗಿತ್ತು ಅಂತ ಕೇಳಿದ್ರೆ, ನಮ್ಗೆ ಯಾವುದೇ ಸಮಯದಲ್ಲಿ ಬಂದ್ರು ಕೂಡ ನಮಗೆ ನೀರು, ತಿಂಡಿ, ಊಟ, ಕಾಫಿ ಎಲ್ಲವೂ ಕೂಡ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ನಾವಿರ್ಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. 46 ದಿನ ಹೇಗೆ ಕಳೀತಂತ ಗೊತ್ತಾಗಿಲ್ಲ ಸರ್. ನಿಮ್ಮಿಂದಾಗಿ ಊಟ ತಿಂಡಿಗೆ ಏನು ಸಮಸ್ಯೆ ಆಗಿಲ್ಲ. ಏನ್ ಹೇಳ್ತೀರಿ ಸರ್? ಇದು ಸೇವೆ, ಇದು ಗಂಗಾ ಮಾತೆ ನಿಮ್ಗೆ ಯಾವತ್ತೂ ಒಳ್ಳೇದ್ ಮಾಡ್ತಾರೆ. ಏನ್ ಹೇಳ್ತೀರಿ ಸರ್? ಜಂಗಮವಾಡಿ ಮಠದ ಶ್ರೀ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಗಂಗಾ ಮಾತೆಗೆ ನಮಸ್ಕರಿಸುತ್ತಾ, ಸಮಸ್ತ ಕನ್ನಡಿಗರು, ಸಮಸ್ತ ಭಾರತೀಯ ಜನತೆಗಳಿಗೆ ನಮಸ್ಕರಿಸಿ ನಾವು ಕೃತಜ್ಞತೆ ಭಾವನೆಗಳನ್ನ ಸಲ್ಲಿಸ್ತಾ ಇದ್ದೀವಿ, ಕೃತಜ್ಞತಾ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸನಾತನ ಗರ್ವದ ಮಹಾಕುಂಭ ಇಂದಿಗೆ ಅಂತಿಮ ಆಗ್ತಾ ಇದೆ. ಅಂತಿಮ ಆಗ್ತಾ ಇದೆ. ಇದು ನೀವು ಹೇಳಿದಾಗ ಕೆಲವೊಂದು ಭಾವನಾತ್ಮಕವಾದ ಜರ್ನಿನೇ ನಮಗೆ. ಇನ್ನೊಂದೇನು ಅಂದರೆ ಬಹಳಷ್ಟು ಶಿಸ್ತುಬದ್ಧವಾದ ಜೀವನನೂ ಕೂಡ ಕಲಿಸ್ಕೊಡ್ತು ನಮಗೆ. ಹಣ, ಕಾಸು, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಒಂದು ಕಡೆ, ಆದರೆ ಜೀವನ ಒಂದು ಕಡೆ, ವ್ಯಾಲ್ಯೂ ಒಂದು ಕಡೆ, ಧಾರ್ಮಿಕ ಸೇವೆ ಒಂದು ಕಡೆ, ಸೇವಾತ್ಮಕವಾದ ಒಂದು ಕರ್ತವ್ಯ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಈ ಮಹಾಕುಂಭ ನಮಗೆ ಹೇಳ್ಕೊಟ್ಟಿದೆ. ಸನಾತನ ಗರ್ವ ಇದು. ನಮಗೆ
ಈ ಪ್ರಪಂಚದ ಎಲ್ಲ ಜನಗಳು ಅವರ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಶಿರಶಾಸ್ತ್ರಾಂಗ ನಮಸ್ಕಾರಗಳು. ನೋಡಿ, ಮಹಾಕುಂಭಕ್ಕೆ ಬರೋರು ಒಂದು ಭಕ್ತಿ ಭಾವದಲ್ಲಿ ಬರ್ತಾರೆ, ಒಂದು ಕ್ಲಾರಿಟಿ ಇರುತ್ತೆ ಅವರಿಗೆ, ಒಂದು ಮೋಕ್ಷಕ್ಕೋಸ್ಕರ ಬರ್ತಾರೆ. ಹದಿಹರೆಯದ ಯುವಕರು ಹಣ್ಣು ಮುದುಕಿವರೆಗೂ ಕೂಡ ಬಂದವರು ಪಾಪ ಊಟಕ್ಕಿಲ್ದೆ ಹಸುವಿನಿಂದ ಎಷ್ಟು ರಾತ್ರಿ ಉಳಿದಿದ್ರು. ಆದ್ರೆ ಇಲ್ಲಿ ಬಂದಾಗ ಅವರಿಗೆ ಊಟ ಕೊಟ್ಟಿರೋದಿದೆಯಲ್ಲ, ಅದೇನೇ ಆಗಿರ್ಲಿ, ಇದೊಂದು ಸೇವೆ ಈ ಜೀವಮಾನದಲ್ಲಿ ಇನ್ನೊಮ್ಮೆ ಮಹಾಕುಂಭ ಆಗೋದು ಇಲ್ಲ, ಅಂಥದ್ದೊಂದು ಅವಕಾಶ ಸಿಗೋದು ಇಲ್ಲ. ನಮ್ಮ ಭಾಗ್ಯ. ಅದ್ರ ಜೊತೆಗೆ ನೀವು ಎಲ್ಲರಿಗೂ ಕೊಟ್ಟಿರೋದು ನಿಮ್ಗಿದು ಪುಣ್ಯ. ಇದು ಎಲ್ಲೋ ಕರ್ಕೊಂಡು ಹೋಗುತ್ತೆ ಸರ್. ನಿಮ್ಮನ್ನ ಹೇಳಿ, ನಿಮ್ಮ ಆಶೀರ್ವಾದಗಳು, ಜನತೆ ಆಶೀರ್ವಾದಗಳು, ಜೊತೆಗೆ ಹಲವಾರು ಜನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ನಮ್ಗೆ ಸಹಾಯ ಮಾಡಿರೋರು ಬೆನ್ನೆಲುಬಲ್ಲಿ ನಿಂತ್ಕೊಂಡು. ಅದರಲ್ಲಿ ತಿರುಮಲ ಟೆಂಟ್ ಹೌಸ್ ಅಂತ ಇದ್ದಾರೆ, ಉಲ್ಲಾಳ್ ಮೈನ್ ರೋಡ್, ಬೆಂಗಳೂರು. ನಮಗೆ ಅವರು ಎಲ್ಲ ಪರಿಕರಗಳನ್ನ ಅವರೇ ಕೊಟ್ಟಿದ್ದು. ಅವ್ರ ಬಗ್ಗೆ ಉಲ್ಲೇಖ ಆಗಿರಲಿಲ್ಲ, ಕ್ಷಮಿಸ್ಬೇಕು. ಅವ್ರುಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳು. ನಮಗೆ ಇಂಧನ ಕೊಟ್ಟಿರ್ತಕ್ಕಂಥ ವಿನೋದ್ ಅವರು ಇರ್ಬೋದು, ಅಕ್ಕಪಕ್ಕದ ಜನಗಳಿರ್ಬೋದು, ನೀರು ಕೊಟ್ಟಂತ ಜನಗಳಿರ್ಬೋದು, ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇವರೆಲ್ಲರೂ ಆಸ್ ಅ ತಂಡ ಹಗಲು ರಾತ್ರಿ, ಹಗಲು ಇರುಳು ಇಲ್ದಿರ ತ್ಯಾಗ ಮನೋಭಾವದಿಂದ ತಮ್ಮ ಮನೆ ಮಠ ಎಲ್ಲದನ್ನು ಬಿಟ್ಟು ಶಿಸ್ತುಬದ್ಧವಾಗಿ ತಮ್ಮ ಕರ್ತವ್ಯನ ನಿರ್ವಹಿಸಿದ್ದಾರೆ. ವಿ ಆರ್ ಹ್ಯಾಪಿ ದಟ್ ನೋ ಲೈಕ್ಯುನಾ ವಾಸ್ ಫೌಂಡ್. ಇಲ್ಲಿ ತನಕ ಯಾವುದೇ ಒಂದು ಅಭಾಸ ಆಗದಿರ ಈ ಒಂದು ಮಹಾಕುಂಭದ ಒಂದು ಜರ್ನಿನ ನಿರ್ವಿಘ್ನವಾಗಿ ನಡೆಸ್ಕೊಂಡಿರೋದಕ್ಕೆ ಎಲ್ಲ ಕೃತಜ್ಞತೆ ಈ ತಂಡದ ಪ್ರತಿಯೊಬ್ಬ ಸದಸ್ಯರಿಗೆ ಹೋಗ್ಬೇಕು. ನಮಗಿಂತ ಹೆಚ್ಚಾಗಿ ಅವ್ರಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು. ಅವ್ರ ಮುಂದಿನ ಜೀವನ, ನಮ್ಮ ಸಂಸ್ಥೆಗೆ ಮಾಡಿರ್ತಕ್ಕಂಥ ಅವರು ಸಹಾಯ, ಮಹಾಜನತೆಗೆ ಮಾಡಿರ್ತಕ್ಕಂಥ ಸೇವೆನ ನಾವು ಯಾವತ್ತೂ ಮರೆಯೋದಿಲ್ಲ. ಅವ್ರ ಕೃತಜ್ಞತಾ ಭಾವನೆ. ಮತ್ತೆ ಮೀಡಿಯಾ ಹೌಸ್, ನೀವು ಇರಲಿಲ್ಲ ಅಂದಿದ್ರೆ ಸರ್, ನಾವು ಈ ದಿನಗಳನ್ನ ನೋಡ್ತಾ ಇರಲಿಲ್ಲ, ಇಷ್ಟು ಜನಗಳನ್ನ ನಾವು ರೀಚ್ ಮಾಡ್ತಾ ಇರಲಿಲ್ಲ. ರಿಪಬ್ಲಿಕ್ ಟಿವಿ ಅವರಾಗಿರ್ಬೋದು, ಬಹಳಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ಹಲವಾರು ಮಂದಿ ಪ್ರೈವೇಟ್ ಆಗಿ, ಖಾಸಗಿಯಾಗಿ ನಮ್ಮ ಬಗ್ಗೆ ವಿಚಾರನ ತಲುಪಿಸಿದ್ದಾರೆ ತಮ್ಮ ಮನೆ ಬಾಗಿಲಿಗೆ. ಅವರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಸರ್ವ ಸಂತ ಗುರು ವೃಂದ, ಭಕ್ತಾದಿ ವೃಂದಗಳಿಗೆ, ಈ ಮತ್ತು ಸರ್ಕಾರಗಳಿಗೆ, ಎಲ್ಲರಿಗೂ, ಮತ್ತೆ ಪೊಲೀಸ್ ಆಗಿರ್ಬೋದು, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಗಿರ್ಬೋದು, ಜನತೆ ಆಗಿರ್ಬೋದು, ನಮಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಚಿರಋಣಿಯಾಗಿದ್ದೀವಿ. ಕೃತಜ್ಞತಾ ಪೂರ್ವದ ವಂದನೆಗಳನ್ನ ಸಲ್ಲಿಸ್ತೀವಿ ಸರ್. ಇದೊಂದು ಸೇವೆ ರೀತಿಯಲ್ಲಿ ಮಾಡಿ ಇವರೆಲ್ಲರೂ ಕೂಡ ತಮ್ಮ ಮನೆ ಮಠ ಕುಟುಂಬ ಎಲ್ಲವನ್ನ ಬಿಟ್ಟು ಬಂದು ರಾತ್ರಿ ಹಗಲು ಎನ್ನದೆ, ನಿದ್ದೆ ಎಲ್ಲವನ್ನ ಬಿಟ್ಟು, ಬಿಸಿಲು ಚಳಿ ಗಾಳಿ ಅನ್ನದೆ ಜನರ ಸೇವೆ ಮಾಡಿದವ್ರು ನಿಮ್ಗೆಲ್ರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮೆಲ್ಲರ ಬದುಕು ಹಸನಾಗ್ಲಿ. ಹಾಗೆ ಈ ರೀತಿಯ ಸೇವೆ ಮಾಡುವಂಥ ಮನಸ್ಸು ಇನ್ನು ಹೆಚ್ಚೆಚ್ಚು ಹೃದಯಗಳಲ್ಲಿ ಬೆರೆತುಕೊಳ್ಳಿ, ಇವ್ರಿಗೆ ಇನ್ನಷ್ಟು ಶಕ್ತಿ ಸಿಗಲಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಇಲ್ಲಿ ಯಾರ್ಯಾರು ಇದ್ದಾರೆ ಮಹಾಕುಂಭದ ಈ ಒಂದು ವಿಜಯಕ್ಕೆ ಕಾರಣರಾದವರು, ಅವರೆಲ್ಲರಿಗೂ ಕೂಡ ನಮ್ಮ ನಮಸ್ಕಾರ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡವನ್ನ. ಹೌದು, ಇವರು ಹರೀಶ್ ಅವರು ಮಂಜಣ್ಣ, ಶಿವಕುಮಾರ್, ಬನ್ನಿ ಮುಂದೆ, ಗೋವಿಂದಪ್ಪ ಅವರು, ರವಿ ಅವರು, ತೇಜು, ರವಿಚಂದ್ರ, ತೇಜು, ಕುಮಾರ್ ಅವರು, ಇವ್ರಿಗೆಲ್ಲರಿಗೂ ಪ್ರಾಣಾಮೃತ ಸಂಸ್ಥೆಯಿಂದ, ಗುರುಗಳ ಜಂಗಮಾಡಿ ಮಠ ಕಡೆಯಿಂದ ಜಂಗಮಾಡಿ ಮಠಕ್ಕೆ ಎಲ್ಲರಿಗೂ, ಮತ್ತೆ ನಿಮಗೆ ಶಿರೂರ್ ಅವರೇ ನಿಮ್ಮ ಮತ್ತೆ ಲಕ್ಷ್ಮೀಪುತ್ರ ಅವರಿಗೆ ಇಷ್ಟು ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಸರ್. ಜನ ಸುಖಿನೋ ಭವಂತು ಅಷ್ಟೇ ನಾವು ಹೇಳೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.